ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುತ್ತಮುತ್ತಲಿಂದ ವಿಜಯಪುರ ಅಷ್ಟೇ ಅಲ್ಲ, ಬೆಳಗಾವಿ ಗಡಿ ಭಾಗದಿಂದ ಆತನಿ, ಸವದತ್ತಿ, ಜಮಖಂಡಿ, ಬಾಗಲಕೋಟೆ ಜಮಖಂಡಿ, ಆಮೇಲೆ ಸುರಪುರ, ಹುಣಸಗಿ, ಅಂದರೆ 3-4 ಜಿಲ್ಲೆಯಿಂದ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದ ಕೂಡ ಕೇಸ್ ನಮ್ಮ ಕಡೆ ಡೆಲಿವರಿಗೆ ಬರ್ತಾ ಇರ್ತವೆ. ಯಾಕಪ್ಪ ಅಂತಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆ 150 ಬೆಡ್ಡಿನ ಆಸ್ಪತ್ರೆ ಇದ್ದು ಇಲ್ಲಿ ಹೆರಿಗೆ ಉಚಿತವಾಗಿ ಮಾಡ್ತಾ ಇರ್ತೀವಿ. ನಾವು ಆಧುನಿಕ ಶಸ್ತ್ರಚಿಕಿತ್ಸೆಗಳನ್ನೆಲ್ಲ ಕೂಡ ನಮ್ಮ ತಾಯಿ ಮತ್ತು ಮಕ್ಕಳ ಆರೋಗ್ಯ ಒಂದು ಕೇಂದ್ರದಲ್ಲಿ ಮಾಡ್ತಾ ಇರ್ತೀವಿ. ಇಲ್ಲಿ ನಮಗೆ ತಿಂಗಳಿಗೆ ಕನಿಷ್ಠ ಅಂದ್ರೂ 800ರಿಂದ 900-1000ವರೆಗೆ ಹೆರಿಗೆಗಳಾಗ್ತವೆ. ಇದರಲ್ಲಿ ಭಾರತ ಸರ್ಕಾರ ಹೇಳಿದಂಗೆ ನಾವು ಸಿಜೇರಿಯನ್ ಜಾಸ್ತಿ ಮಾಡಬಾರ್ದು, ನಾವು ಸಹಜ ಹೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇರಬೇಕು. 25%, 30% ಕ್ರಾಸ್ ಆಗಬಾರ್ದು. ಸೊ ಇವೆಲ್ಲ ನಾವು ಒಂದು ಮಾನದಂಡ ಇಟ್ಕೊಂಡು ಹೆರಿಗೆಗಳು ಮಾಡ್ತಾಯಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಮುಂಚೆ 40% ಸಿಜೇರಿಯನ್ ಹೆರಿಗೆಗಳಾಗ್ತಾಯಿದ್ವಿ. ಈಗ ಅದು ಕಡಿಮೆಯಾಗಿ 32% ಹೆರಿಗೆವರೆಗೆ ನಾವು ಸಿಜೇರಿಯನ್ ಮಾಡ್ತಾಯಿದ್ವಿ. ನಾವು ಸಹಜ ಹೆರಿಗೆಗಳಿಗೆ, ನಾರ್ಮಲ್ ಡೆಲಿವರಿಗೆ ಭಾಳ ಒತ್ತು ಕೊಡ್ತಾ ಇರ್ತೀವಿ. ಸೊ ಹೀಗಾಗಿ ನಮ್ಮ ಆಸ್ಪತ್ರೆಗೆ ಭಾಳಷ್ಟು ಹೆರಿಗೆಗಳು ಜನ ಭಾಳ ಪ್ರೆಷರ್ ಆಗ್ತಿರ್ತಾರೆ, ಸಿಜೇರಿಯನ್ ಮಾಡಿ ಅಂತ. ಆದರೂ ಕೂಡ ನಮ್ಮ ವೈದ್ಯರಿಗೆ, ಇಲ್ಲಿ ಸಿಬ್ಬಂದಿಗೆ ಟ್ರೈನಿಂಗ್ ಮಾಡಿ ಅವರಿಗೆ ಸಹಜ ಹೆರಿಗೆ ಆಗೋ ಥರ ಮಾಡ್ತಾಯಿರ್ತೀವಿ. ಇದರಿಂದ ತಾಯಿ ಹೆರಿಗೆ ಆದಮೇಲೆ ಭಾಳಷ್ಟು ನಮಗೆ ಶುಭಾಶಯಗಳೊಂದಿಗೆ ನಮ್ಮ ಥ್ಯಾಂಕ್ಸ್ ಹೇಳಿ ಹೋಗ್ತಾ ಇರ್ತಾರೆ. ಸೊ ನಮ್ಮ ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ ತಿಂಗಳಿಗೆ 800-900 ಹೆರಿಗೆಗಳಂದರೆ, ಬೆಂಗಳೂರು ಬಿಟ್ಟರೆ, ವಿಕ್ಟೋರಿಯಾ ಆಸ್ಪತ್ರೆ ಬಿಟ್ಟರೆ, ನಮ್ಮ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ ಹೆರಿಗೆಗಳು ಜಾಸ್ತಿ ಆಗ್ತಾ ಇರ್ತವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆರಿಗೆಗಳ ಆಸ್ಪತ್ರೆ ಇರುತ್ತೆ ನಮ್ಮ ಆಸ್ಪತ್ರೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದು ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಪಾಟೋಗ್ರಾಮ್ ಮುಂಚೆ ಕೈಯಲ್ಲಿ ಮ್ಯಾನ್ಯುವಲ್ ಮಾಡ್ತಾಯಿದ್ವಿ, ಅದನ್ನೀಗ ಡಿಜಿಟಲೈಸ್ ಪಾಟೋಗ್ರಾಮ್ ಮಾಡ್ತಾಯಿದ್ವಿ. ಅಂದರೆ ತಾಯಿ ಮತ್ತು ಮಗುವಿಗೆ ಏನಾದರೂ ತೊಂದರೆಗಳಾದರೆ ಇಮಿಡಿಯೇಟ್ಲಿ ಅದು ಗೊತ್ತಾಗುವಂಥ ಸ್ಥಿತಿ ಇರ್ತದೆ. ಅವಾಗ ಸಿಜೇರಿಯನ್ ಮಾಡಬೇಕು ಅಥವಾ ನಾರ್ಮಲ್ ಹೆರಿಗೆ ಮಾಡಬೇಕು ಗೊತ್ತಾಗುವಂಥ ಒಂದು ಕರ್ನಾಟಕ ಸರ್ಕಾರದ ಯೋಜನೆ ಅತ್ಯುತ್ತಮವಾಗಿ ನಾವು ಅಳವಡಿಸ್ಕೊಂಡ್ವಿ. ಅದ್ರ ಜೊತೆ ಅದಕ್ಕೆ ಸೇರಿಕೊಂಡೇ 24 ಬೆಡ್ದು ನಮ್ಮದು SNC ಇದೆ, ಅಂದರೆ ನವಜಾತ ಶಿಶು ಕೇಂದ್ರ ಇದೆ, ಅಲ್ಲಿ ತುರ್ತು ಚಿಕಿತ್ಸಾ ಕೇಂದ್ರ ಇದೆ. ಇಲ್ಲಿ ಕೂಡ ಭಾಳ ಒಂದು ಯಾವತ್ತೂ ನಮ್ಮ ಆಸ್ಪತ್ರೆ ಏನಂತೀವಿ, ಬೆಡ್ ಆಕ್ಯುಪೆನ್ಸಿ ರೇಟ್ ಮೋರ್ ದೆನ್ 95% ಇರ್ತದೆ. ಇಲ್ಲಿ ಬಂದಂಥ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. 600-700 ಗ್ರಾಮ್ ಬೇಬಿ ಕೂಡ ನಮ್ಮಲ್ಲಿ ಬದುಕುಳಿಯುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದ್ರ ಜೊತೆ ನಮಗೆ ಈಗ ರೀಸೆಂಟಾಗಿ ಮಿಲ್ಕ್ ಬ್ಯಾಂಕರ್ ಮಾಡಿದ್ವಿ, ತಾಯಿಯ ಹಾಲಿನ ಕೇಂದ್ರ ಕೂಡ ಮಾಡಿದ್ವಿ. ಇದು CSR ಫಂಡ್ನಲ್ಲಿ ಆಶ್ರಯ ಹಸ್ತ ಟ್ರಸ್ಟ್ ಫೌಂಡೇಶನ್ ವತಿಯಿಂದ ಡೋನರ್ ಆಗಿ, ಇಂಪ್ಲಿಮೆಂಟೇಷನ್ ಏಜೆನ್ಸಿ ಸೋಷಿಯಲ್ ಹೆಲ್ತ್ ಫೌಂಡೇಶನ್ ಹೈದರಾಬಾದ್ನಿಂದ ಮಾಡ್ತಾಯಿದ್ವಿ. ಸೊ ಹೀಗಾಗಿ ನಮ್ಮಲ್ಲಿ ನವಜಾತ ಶಿಶು ಮರಣ ಪ್ರಮಾಣ ಕೂಡ ಕಡಿಮೆ ಇದೆ. ಯಾಕಪ್ಪ ಅಂದರೆ ಇಲ್ಲಿ ತಾಯಿಯ ಹಾಲಿನ ಕೇಂದ್ರ ಇರೋದರಿಂದ, ಆ ಹಾಲನ್ನೇ ಯೂಸ್ ಮಾಡೋದರಿಂದ, ಅದ್ರ ಜೊತೆ ಒಳ್ಳೆಯ ವೈದ್ಯರು ಇರೋದರಿಂದ ಸಾಕಷ್ಟು ಡೆತ್ ರೇಟ್ ಕೂಡ ನಮ್ಮಲ್ಲಿ ಕಡಿಮೆ ಆಗಿದೆ. ಹೀಗಾಗಿ ನಮ್ಮ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಭಾಳ ಚೆನ್ನಾಗಿ ನಡೀತಾ ಅಂತ ಹೇಳ್ಬೋದು. ಎಲ್ಲರ ಒಂದು ಮೆಚ್ಚುಗೆ ಕೂಡ ಪಾತ್ರ ಆಗಿದೆ. ಇದೆಲ್ಲ ಕಾರಣ ನಮ್ಮ ಜನಪ್ರತಿನಿಧಿಗಳು, ಮಾನ್ಯ ಮಂತ್ರಿಗಳು ಹಾಗೂ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಸಹಕಾರ ನೀಡಿದ್ರಿಂದ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಿಬ್ಬಂದಿ ಪರವಾಗಿ ನಾನು ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ.